ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಮೇಷರಾಶಿ, ಇಂದು ವಿದೇಶ ಪ್ರಯಾಣದ ಯೋಗವಿದೆ. ಹೃದಯ ತಜ್ಞರಿಗೆ ಉನ್ನತ ಸ್ಥಾನಮಾನ ದೊರೆಯುತ್ತದೆ. ಕೃಷಿ ಆಧಾರಿತ ವ್ಯಾಪಾರದಲ್ಲಿ ಇಂದು ಲಾಭವಿರುತ್ತದೆ. ವಕೀಲರು ಮತ್ತು ಸಂಧಾನ ಸಭೆ ನಡೆಸುವವರಿಗೆ ಶುಭದಾಯಕ ದಿನವಿದು. ವ್ಯಾಪಾರದಲ್ಲಿ ಏರಿಳಿತ ಸಾಮಾನ್ಯವಾಗಿರುತ್ತದೆ. ಹಣಕಾಸಿನ ವ್ಯವಹಾರ ಇಂದು ಎಚ್ಚರಿಕೆಯಿಂದ ಮಾಡಿ. ಇಂದು ರಾಜಕಾರಣಿಗಳು ಪಕ್ಷದ ಸಾರಥ್ಯ ವಹಿಸಿಕೊಳ್ಳುವರು. ಆತ್ಮೀಯರಿಂದ ಆರ್ಥಿಕ ನೆರವು ದೊರೆಯುತ್ತದೆ. ಹಳೆಯ ಸಾಲಗಳಿಂದ ಮುಕ್ತಿ ದೊರೆಯುತ್ತದೆ. ಇಂದು ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸುವುದು ಉತ್ತಮ. ವೃತ್ತಿಪರ ಉದ್ಯೋಗಗಳಲ್ಲಿ ನಿಮ್ಮ ಪ್ರತಿಭೆ ಬೆಳಕಿಗೆ ಬರುತ್ತದೆ ಮತ್ತು ವ್ಯಾಪಾರದ ವಿಷಯಗಳಲ್ಲಿ ಹೊಸ ಹೂಡಿಕೆಗಳನ್ನು ಪಡೆಯುತ್ತೀರಿ. ಇಂದು ಸಮಾಜದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತದೆ. ಇಂದು ನೀವು ನಿಮ್ಮ ಹತ್ತಿರವಿರುವ ಯಾರಾದರೂ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯ ಮೇಲೆ ಪ್ರಭಾವ ಬೀರಬಹುದು ಮತ್ತು ನೀವು ಗೆಳೆಯರ ಒತ್ತಡಕ್ಕೆ ಇಂದು ಬಲಿಯಾಗಬಹುದು. ಇಂದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಆಶಾದಾಯಕವಾಗಿ ಕಾಣುತ್ತದೆ. ನೀಲಿ ಕಾಲರ್ ಉದ್ಯೋಗದಲ್ಲಿರುವವರು ವೃತ್ತಿಪರ ಬೆಳವಣಿಗೆಯನ್ನು ಇಂದು ನಿರೀಕ್ಷಿಸಬಹುದು. ಇಂದು ನಿಮ್ಮ ಸ್ನೇಹಿತರ ಬಗ್ಗೆ ಎಚ್ಚರದಿಂದ ಇರಿ, ಏಕೆಂದರೆ ನೀವು ಕುರುಡಾಗಿ ನಂಬುವ ಯಾರಾದರೂ ನಿಮ್ಮ ಬೆನ್ನಿಗೆ ಚೂರಿ ಹಾಕಬಹುದು. ಸಾರ್ವಜನಿಕ ವಲಯದಲ್ಲಿರುವವರು ಸಂಬಳದಲ್ಲಿ ಇಂದು ಹೆಚ್ಚಳವನ್ನು ನಿರೀಕ್ಷಿಸಬಹುದು. ಇಂದು ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾದ ಮುಖ್ಯ ದಿನವಾಗಿರುತ್ತದೆ. ನೀವು ನಿಮ್ಮ ಹಣಕಾಸಿನ ಪ್ರಯತ್ನಗಳ ಮೇಲೆ ಗಮನ ಹರಿಸಬೇಕಾಗುತ್ತದೆ. ಇಂದು ಯಾವುದರಿಂದಲೂ ಆಮಿಷಕ್ಕೆ ಒಳಗಾಗಬೇಡಿ. ಹಿರಿಯ ಸದಸ್ಯರ ಮಾತುಗಳಿಗೆ ನೀವು ಸಂಪೂರ್ಣ ಪ್ರಾಮುಖ್ಯತೆ ನೀಡಬೇಕಾಗುತ್ತದೆ. ಇಂದು ನಿಮಗೆ ಯಾವುದೇ ಜವಾಬ್ದಾರಿಯನ್ನು ವಹಿಸಿದರೆ ಅದರ ಬಗ್ಗೆ ನಿರ್ಲಕ್ಷ್ಯ ವಹಿಸಬೇಡಿ. ಇಂದು ನೀವು ಕುಟುಂಬದ ಸದಸ್ಯರಿಂದ ಕಠಿಣ ಛೀಮಾರಿಯನ್ನು ಪಡೆಯಬಹುದು. ಅದು ನಿಮ್ಮ ಸಂಬಂಧದಲ್ಲಿ ಕಹಿಯನ್ನು ತರಬಹುದು. ಇಂದು ಯಾವುದೇ ಕೆಲಸಕ್ಕೆ ನೀವು ಒಂದು ಯೋಜನೆಯನ್ನು ರೂಪಿಸಬೇಕಾಗುತ್ತದೆ. ಹೂಡಿಕೆಯ ಯೋಜನೆ ಬಗ್ಗೆ ಇಂದು ನಿಮ್ಮ ಸಂಗಾತಿಯೊಂದಿಗೆ ನೀವು ಮಾತನಾಡಬಹುದು. ಇಂದು ಕುಟುಂಬದೊಂದಿಗೆ, ವಿಶೇಷವಾಗಿ ಮಕ್ಕಳೊಂದಿಗೆ ಉಚಿತ ಸಮಯವನ್ನು ಆನಂದಿಸಿ. ನೀವು ಜೂಜಾಟ ಅಥವಾ ಬೆಟ್ಟಿಂಗನ್ನು ತಪ್ಪಿಸಿದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸಮತೋಲನಗೊಳಿಸಬಹುದು. ಇಂದು ನಿಮ್ಮ ಮನಸ್ಸಿನಲ್ಲಿರುವುದನ್ನು ಇತರರೊಂದಿಗೆ ಹಂಚಿಕೊಳ್ಳಿ. ಇಂದು ನಿಮ್ಮ ಅಜ್ಜ ಅಥವಾ ಅಜ್ಜನಂತಹ ಯಾರಾದರೂ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಇಂದು ಮಾರಾಟ ಅಥವಾ ವ್ಯವಹಾರಗಳಿಗೆ ಪ್ರಮುಖ ದಿನವಾಗಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲಾಗುತ್ತದೆ. ಇಂದು ನಿಮ್ಮ ಕೆಲಸದ ಉತ್ಸಾಹ ಮತ್ತು ಸಮರ್ಪಣೆಯ ವಿಷಯದಲ್ಲಿ ನಿಮ್ಮನ್ನು ಇಷ್ಟಪಡುವ ಜನರಿಗೆ ಕೊರತೆ ಇರುವುದಿಲ್ಲ, ಏಕೆಂದರೆ ನೀವು ಕನಸುಗಳನ್ನು ವಾಸ್ತವಕ್ಕೆ ತಿರುಗಿಸುವ ಸಾಮರ್ಥ್ಯವನ್ನು ಹೊಂದಿದ್ದೀರಿ. ನೀವು ಶ್ರೇಷ್ಠತೆಯನ್ನು ಸಾಧಿಸಲು ಬಯಸಿದರೆ ಅನುಮತಿ ಕೇಳುವುದನ್ನು ನಿಲ್ಲಿಸಿ. ವೃಷಭ ರಾಶಿ, ಇಂದು ಜೀವನದಲ್ಲಿ ಅನೇಕ ಬದಲಾವಣೆಯನ್ನು ಕಾಣುವಿರಿ. ಆಸ್ತಿ ಖರೀದಿಯ ಯೋಗವಿದೆ. ಕ್ಯಾಂಟೀನ್, ಬೇಕರಿ ವ್ಯಾಪಾರದಲ್ಲಿ ಹೆಚ್ಚಿನ ಧನಲಾಭವಿದೆ. ಮಾರಾಟ ಮಧ್ಯವರ್ತಿಗಳಿಗೆ ಆದಾಯ ದ್ವಿಗುಣವಾಗಲಿದೆ. ಇಂದು ಹೊಸ ವಾಹನ ಖರೀದಿಯ ಯೋಗವಿದೆ. ಕೃಷಿ ಭೂಮಿ ನೀರಾವರಿ ಭೂಮಿಯನ್ನಾಗಿ ಪರಿವರ್ತಿಸುವ ಸಾಧ್ಯತೆ ಇದೆ. ಇಂದು ಸೋಮಾರಿತನ ಬಿಟ್ಟು ಕೆಲಸದ ಕಡೆಗೆ ಗಮನ ಹರಿಸಿ. ಇಂದು ನೆರೆಹೊರೆಯವರೊಂದಿಗೆ ಇದ್ದ ಆಸ್ತಿಯ ವಿವಾದ ಬಗೆಹರಿಯುತ್ತದೆ. ವ್ಯವಹಾರಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ಕಾರ್ಯಗತಗೊಳಿಸುತ್ತೀರಿ. ವೃತ್ತಿಪರ ಉದ್ಯೋಗಗಳಲ್ಲಿ ಅಧಿಕಾರಿಗಳ ಸಹಾಯದಿಂದ ಬಡ್ತಿ ಹೆಚ್ಚಾಗುತ್ತದೆ. ಪ್ರಮುಖ ಕಾರ್ಯಗಳಲ್ಲಿ ವಿಶ್ವಾಸದಿಂದ ಕೆಲಸ ಮಾಡಿ ಮತ್ತು ಲಾಭವನ್ನು ಪಡೆದುಕೊಳ್ಳಿ. ನಿರುದ್ಯೋಗಿಗಳು ಸಿಕ್ಕ ಅವಕಾಶಗಳನ್ನು ಇಂದು ಸದುಪಯೋಗಪಡಿಸಿಕೊಳ್ಳಬೇಕು. ಇಂದು ನೀವು ಒಂಟಿಯಾಗಿದ್ದರೂ ಅಥವಾ ವಿವಾಹಿತರಾಗಿದ್ದರೂ ನಿಮ್ಮ ಪ್ರೇಮ ಜೀವನವು ಉತ್ತಮ ಸಾಮರ್ಥ್ಯವನ್ನು ಹೊಂದಿರುವಂತೆ ತೋರುತ್ತದೆ. ನಿಮ್ಮ ದಿನವು ಸರಾಗವಾಗಿ ಸಾಗುತ್ತಿರುವಂತೆ ತೋರುತ್ತಿರುವುದರಿಂದ ನಿಮ್ಮ ಯೋಜನೆಗಳು ಖಂಡಿತವಾಗಿಯೂ ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ.
ನಿಮ್ಮ ಕಠಿಣ ಪರಿಶ್ರಮ ಮತ್ತು ದೃಢ ಸಂಕಲ್ಪವು ಅಪೇಕ್ಷಿತ ಫಲಿತಾಂಶಗಳೊಂದಿಗೆ ಫಲವನ್ನು ನೀಡುತ್ತದೆ. ಒಟ್ಟಾರೆಯಾಗಿ ಇದು ನಿಮಗೆ ಒಳ್ಳೆಯ ದಿನವಾಗಿದೆ. ಇಂದು ಹಿರಿಯರು ಏನು ಹೇಳುತ್ತಾರೆ ಎಂದು ನೀವು ಸಂಪೂರ್ಣವಾಗಿ ಗಮನ ಹರಿಸಬೇಕಾಗುತ್ತದೆ. ನೀವು ಇಂದು ಕೆಲವು ಮನರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ಆತುರದಿಂದ ಮತ್ತು ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕಾಗುತ್ತದೆ. ಹಿರಿಯರು ಏನು ಹೇಳುತ್ತಾರೆ ಎಂದು ನೀವು ಎಚ್ಚರಿಕೆಯಿಂದ ಕೇಳಬೇಕು. ಇಂದು ನೀವು ಚಿಕ್ಕ ಮಕ್ಕಳೊಂದಿಗೆ ಮೋಜು ಮಾಡಲು ಸ್ವಲ್ಪ ಸಮಯ ಕಳೆಯುತ್ತೀರಿ. ನಿಮಗೆ ಇಂದು ಹಣಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇದ್ದರೆ ಅದು ಸಹ ಪರಿಹಾರವಾಗುತ್ತದೆ. ವಿದ್ಯಾರ್ಥಿಗಳು ಬೌದ್ಧಿಕ ಮತ್ತು ಮಾನಸಿಕ ಹೊರೆಯಿಂದ ಪರಿಹಾರವನ್ನು ಪಡೆಯುತ್ತಾರೆ. ಇಂದು ನೀವು ಮನೆಯಲ್ಲಿ ಕಳೆಯುವ ಸಮಯ ಶಾಂತವಾಗಿರುತ್ತದೆ. ಇದು ಉತ್ತಮ ಸಂಪರ್ಕಗಳನ್ನು ಬೆಳೆಸಲು ನಿಮಗೆ ಸಹಾಯ ಮಾಡುತ್ತದೆ. ನೀವು ಇಂದು ಹೊಸದನ್ನು ಅಧ್ಯಯನ ಮಾಡಲು ಅಥವಾ ಮನೆ ಬದಲಾಯಿಸಲು ಅವಕಾಶವನ್ನು ಪಡೆಯಬಹುದು. ಕುಟುಂಬದೊಂದಿಗೆ, ವಿಶೇಷವಾಗಿ ತಾಯಿಯವರೊಂದಿಗೆ ಮಾತುಕತೆ ನಡೆಸುವುದು ನಿಮ್ಮ ಸ್ವಾಭಿಮಾನವನ್ನು ಹೆಚ್ಚಿಸುತ್ತದೆ. ಇಂದು ನಿಮ್ಮಲ್ಲಿ ಕೆಲವರು ಅಸ್ತವ್ಯಸ್ತವಾಗಿರುವ ಸಂದರ್ಭಗಳಲ್ಲಿ ನಿಮ್ಮನ್ನು ಕಂಡುಕೊಳ್ಳುವಿರಿ. ಇದರಲ್ಲಿ ಸ್ನೇಹಿತರು ನಿಮಗೆ ಸಹಾಯ ಮಾಡಬಹುದು. ಇಂದು ಹೊಸ ಆಲೋಚನೆಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ತಿರುವನ್ನು ತರಬಹುದು. ಕುಟುಂಬದೊಂದಿಗೆ ಸಮಯ ಕಳೆಯುವುದು ಉತ್ತಮ ಆಯ್ಕೆಯಾಗಿದೆ. ನಿಮ್ಮ ಕಠಿಣ ಪರಿಶ್ರಮದ ಮೂಲಕ ನೀವು ಅವುಗಳನ್ನು ನನಸಾಗಿಸುವವರೆಗೂ ಕನಸುಗಳು ಮತ್ತು ಆಲೋಚನೆಗಳು ಅದೃಶ್ಯವಾಗಿರುತ್ತವೆ. ಇದನ್ನು ನೀವು ನೆನಪಿಡಬೇಕು. ಮಿಥುನ ರಾಶಿ, ಇಂದು ಹಣಕಾಸಿನ ತೊಂದರೆ ನಿವಾರಣೆಯಾಗುತ್ತದೆ. ಜಮೀನು ವಾಹನ ಖರೀದಿಯ ಯೋಗವಿದೆ. ವ್ಯಾಪಾರದಲ್ಲಿ ಚೇತರಿಕೆ ಕಂಡುಬರುತ್ತದೆ. ಸಂತಾನ ನಿರೀಕ್ಷಣೆಯ ಶುಭದಾಯಕ ದಿನವಿದು. ಕಾನೂನು ತೊಡಕು ನಿವಾರಣೆ ಆಗಲಿದೆ. ಇಂದು ಮಕ್ಕಳೊಂದಿಗೆ ವಿದೇಶದಲ್ಲಿ ಅಥವಾ ದೂರದ ಸ್ಥಳದಲ್ಲಿ ಉದ್ಯೋಗ ಲಭ್ಯವಿರುತ್ತದೆ. ವಿವಾಹ ಸಂಬಂಧಿಸಿದ ವಸ್ತುಗಳ ಮಾರಾಟಗಾರರಿಗೆ ಲಾಭದಾಯಕ ದಿನವಿದು. ಇಂದು ಯಾರೊಂದಿಗೂ ಹಣಕಾಸಿನವರ ವ್ಯವಹಾರವನ್ನು ಹೆಚ್ಚಾಗಿ ಮಾಡಬೇಡಿ. ಇಂದು ಸಾಲಬಾಧೆ ಹೆಚ್ಚಾಗಿ ಕಾಡಬಹುದು. ಮಾನಸಿಕ ತಲೆನೋವು ಉಂಟಾಗುತ್ತದೆ. ದೂರ ಪ್ರಯಾಣವನ್ನು ಮುಂದೂಡುವುದು ಉತ್ತಮ. ಆತ್ಮೀಯರೊಂದಿಗೆ ದೈವಿಕ ಸೇವಾ ಕಾರ್ಯದಲ್ಲಿ ಪಾಲ್ಗೊಳ್ಳುವಿರಿ. ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಅನಿರೀಕ್ಷಿತ ವಿಷಯಗಳು ತಿಳಿದು ಬರುತ್ತವೆ. ಸ್ಥಿರಾಸ್ತಿ ವ್ಯವಹಾರಗಳು ತುಂಬ ಕಷ್ಟದಿಂದ ಪೂರ್ಣಗೊಳ್ಳುತ್ತವೆ. ಇಂದು ವೃತ್ತಿಪರ ಉದ್ಯೋಗಿಗಳಿಗೆ ತುಂಬ ಕಷ್ಟಕರ ಸನ್ನಿವೇಶಗಳು ಎದುರಾಗಬಹುದು. ಈ ದಿನ ನಿಮ್ಮ ಜೀವನದಲ್ಲಿ ತೊಂದರೆಗಳನ್ನು ತರುತ್ತವೆ, ಆದರೆ ನೀವು ಅವುಗಳನ್ನು ಚೆನ್ನಾಗಿ ನಿಭಾಯಿಸುತ್ತೀರಿ. ಬೋಧನಾ ವೃತ್ತಿಯಲ್ಲಿರುವವರು ಕೆಲವು ರೀತಿಯ ವೃತ್ತಿಪರ ಬೆಳವಣಿಗೆಯನ್ನು ಇಂದು ನಿರೀಕ್ಷಿಸಬಹುದು. ಆರೋಗ್ಯದ ಪರಿಸ್ಥಿತಿಗಳು ಸುಧಾರಿಸುವುದನ್ನು ನೀವು ಇಂದು ಕಾಣಬಹುದು. ಪ್ರೇಮ ಜೀವನವು ಕೆಲವು ತೊಡಕುಗಳಿಗೆ ಕಾರಣವಾಗಬಹುದು. ನಿಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಭಾವನಾತ್ಮಕವಾಗಿ ಬೆರೆಯುವುದನ್ನು ತಪ್ಪಿಸಿ. ಇಲ್ಲದಿದ್ದರೆ ನೀವು ನಿಮ್ಮನ್ನು ನೋಯಿಸಿಕೊಳ್ಳುವಿರಿ. ಇಂದು ಉದ್ಯೋಗಿಗಳ ಮೇಲೆ ಕೆಲಸದ ಒತ್ತಡದಿಂದಾಗಿ ಸ್ವಲ್ಪ ಒತ್ತಡ ಉಂಟಾಗುತ್ತದೆ. ನಿಮ್ಮ ತಂದೆಯೊಂದಿಗೆ ಯಾವುದೋ ವಿಷಯಕ್ಕೆ ಇಂದು ಜಗಳವಾಡಬಹುದು. ವಾಹನಗಳನ್ನು ಬಳಸುವಾಗ ನೀವು ಜಾಗರೂಕರಾಗಿರಬೇಕು, ಏಕೆಂದರೆ ನಿಮ್ಮ ವೆಚ್ಚಗಳು ಹೆಚ್ಚಾಗುತ್ತವೆ. ಇಂದು ನಿಮ್ಮ ಜವಾಬ್ದಾರಿಗಳಲ್ಲಿ ಸಡಿಲವಾಗಿರಬೇಡಿ. ನೀವು ಇಂದು ಯಾವುದೇ ಕೆಲಸ ಮಾಡಿದರೆ ಅದರಲ್ಲಿ ನೀವು ಮೋಸ ಹೋಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಜಾಗ್ರತೆಯಿಂದ ಇರಿ. ಬಹಳ ದಿನಗಳ ನಂತರ ಹಳೆಯ ಸ್ನೇಹಿತನನ್ನು ನೀವು ಭೇಟಿಯಾಗಲು ಸಂತೋಷ ಪಡುತ್ತೀರಿ. ಇಂದು ಕೆಲವು ಬದಲಾವಣೆಗಳು ನಿಮಗೆ ಆತಂಕವನ್ನು ಉಂಟು ಮಾಡುತ್ತವೆ. ನೀವು ಇನ್ನು ಮುಂದೆ ಹೆಚ್ಚು ಮಾತನಾಡಲು ಬಯಸುವುದಿಲ್ಲ ಮತ್ತು ಒಂಟಿಯಾಗಿರಲು ಬಯಸುತ್ತೀರಿ. ಇಂದು ಧ್ಯಾನ ಮಾಡಲು ಮತ್ತು ನಿಮ್ಮ ಕನಸುಗಳನ್ನು ಬರೆಯಲು ಸಮಯ ತೆಗೆದುಕೊಳ್ಳಿ. ಹಿರಿಯರನ್ನು ಭೇಟಿ ಮಾಡಿ ಮತ್ತು ಜೀವನವನ್ನು ಅವರ ದೃಷ್ಟಿಕೋನದಿಂದ ನೋಡಿ. ಇಂದು ಯಾವುದೇ ವೆಚ್ಚದಲ್ಲಿ ಹಾನಿಕಾರಕ ಅಭ್ಯಾಸಗಳನ್ನು ತಪ್ಪಿಸಿ. ನಿಮ್ಮ ಶಕ್ತಿಯ ಮಟ್ಟಗಳು ಹೆಚ್ಚಾಗುತ್ತವೆ
ಮತ್ತು ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಸಾಧಿಸುವಿರಿ. ನೀವು ಲೌಕಿಕ ಕೆಲಸಗಳಿಂದ ಇಂದು ಬೇಸರಗೊಳ್ಳಬಹುದು. ನಿಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ನಡಿಗೆ ಅಥವಾ ವಿಹಾರಕ್ಕೆ ಹೋಗಲು ಇದು ಶುಭ ದಿನವಾಗಿದೆ. ನಿಮಗೆ ಒಂದು ಕನಸು ಇದ್ದರೆ ಅದು ನನಸಾಗುವ ಮೊದಲು ಹಿಂದೆ ಸರಿಯಬೇಡಿ, ಏಕೆಂದರೆ ನೀವು ಅದನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತೀರಿ. ಕಟಕ ರಾಶಿ, ಇಂದು ಹಣಕಾಸಿನ ತೊಂದರೆ ಇದ್ದರೂ ಕಟ್ಟಡ ಕಾಮಗಾರಿ ಪೂರ್ಣಗೊಳ್ಳಲಿದೆ. ಅನಿರೀಕ್ಷಿತ ಪತ್ನಿಯ ಕಡೆಯಿಂದ ಧನಲಾಭವಿರುತ್ತದೆ. ಕುಸ್ತಿ ಪೈಲ್ವಾನ್ ಪಟುಗಳಿಗೆ ಇಂದು ಸ್ಥಾನಮಾನ ದೊರೆಯಲಿದೆ. ಆದಾಯದಲ್ಲಿ ಏರಿಳಿತ ಇರುತ್ತದೆ. ವಾಹನ ಕೊಳ್ಳುವ ಯೋಜನೆಯನ್ನು ಇಂದು ಮುಂದೂಡಿ. ಇಂದು ಹಣ ಸಂಪಾದನೆಗಾಗಿ ಉಪವೃತ್ತಿಯನ್ನು ಅವಲಂಬಿಸುವಿರಿ. ಸ್ನೇಹಿತರು ನಿಮ್ಮ ಅಭಿಪ್ರಾಯಗಳನ್ನು ಇಷ್ಟಪಡುವುದಿಲ್ಲ. ಯೋಜಿತ ಸಮಯದಲ್ಲಿ ಯೋಜಿತ ಕೆಲಸವನ್ನು ಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ. ಕುಟುಂಬ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ವಿವಾದಗಳಿರುತ್ತವೆ. ಇಂದು ಮನೆಯ ಹೊರಗಿನ ಒತ್ತಡದಿಂದ ಮಾನಸಿಕ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ. ಉದ್ಯೋಗದಲ್ಲಿ ಸಹ ಉದ್ಯೋಗಿಗಳೊಂದಿಗೆ ಸಮಸ್ಯೆಗಳಿರುತ್ತವೆ. ವ್ಯಾಪಾರಗಳು ನಿಧಾನವಾಗಿ ಸಾಗುತ್ತವೆ. ಹಲವು ವರ್ಷಗಳ ಕಠಿಣ ಪರಿಶ್ರಮದ ನಂತರವೂ ಇಂದು ನಿಮ್ಮ ಅಧ್ಯಯನವನ್ನು ನಿರ್ಲಕ್ಷಿಸುವುದು ಮೂರ್ಖತನವಾಗಿದೆ. ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ. ಕಷ್ಟದ ಸಮಯದಲ್ಲಿ ನಿಮ್ಮ ಸಂಗಾತಿ ನಿಮ್ಮ ಪಕ್ಕದಲ್ಲಿ ಇರುವುದರಿಂದ ನೀವು ನಿಮ್ಮನ್ನು ಅದೃಷ್ಟಶಾಲಿ ಎಂದು ಪರಿಗಣಿಸಬಹುದು. ಇಂದು ಕೆಲವು ತೊಂದರೆಗಳು ಎದುರಾಗುವುದರಿಂದ ನಿಮ್ಮ ಕಣ್ಣುಗಳನ್ನು ತೆರೆದಿಡಿ. ನಿಮ್ಮ ವಿಶ್ಲೇಷಣಾತ್ಮಕ ಮನಸ್ಸನ್ನು ಬಿಟ್ಟು ಒಂದು ದಿನದ ಮಟ್ಟಿಗೆ ನೀವು ನಿಮ್ಮ ಪ್ರವೃತ್ತಿಯನ್ನು ನಂಬಿರಿ. ಇಂದು ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಒಳ್ಳೆಯ ದಿನವಾಗಿರುತ್ತದೆ. ಕೆಲವು ಕೆಲಸದ ಬಗ್ಗೆ ಮನಸ್ಸಿನಲ್ಲಿ ಉದ್ವಿಗ್ನತೆ ಇರುತ್ತದೆ. ನೀವು ಯಾರೊಂದಿಗಾದರೂ ಸ್ಥಾನಮಾನ ಪಡೆಯಬಹುದು. ಉದ್ಯೋಗಗಳಲ್ಲಿ ಕೆಲಸ ಮಾಡುವ ಜನರು ಬಡ್ತಿ ಪಡೆದ ನಂತರ ತುಂಬ ಸಂತೋಷವಾಗಿರುತ್ತಾರೆ. ಇಂದು ನಿಮ್ಮ ಕುಟುಂಬ ಸಂಬಂಧಗಳು ಉತ್ತಮವಾಗಿರುತ್ತವೆ. ಇಂದು ನೀವು ಯಾರಿಂದಲೂ ಕೇಳಿದ ಯಾವುದೇ ವಿಷಯವನ್ನು ನಂಬುವುದನ್ನು ತಪ್ಪಿಸಬೇಕು. ಇಲ್ಲದಿದ್ದರೆ ಕುಟುಂಬದಲ್ಲಿ ಅನಗತ್ಯ ಜಗಳಗಳು ಹೆಚ್ಚಾಗಬಹುದು. ಮಕ್ಕಳ ಕಡೆಯಿಂದ ನೀವು ಇಂದು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು. ಇಂದು ನೀವು ಉತ್ತಮ ಸಹವಾಸವನ್ನು ಆನಂದಿಸಿ. ಇತರರು ನಿಮ್ಮ ವರ್ಚಸ್ಸಿಗೆ ಆಕರ್ಷಿತರಾಗುತ್ತಾರೆ. ಇಂದು ಮಾಡಿಕೊಂಡ ಸಂಪರ್ಕಗಳು ಭವಿಷ್ಯದಲ್ಲಿ ಸಹಾಯಕವಾಗಬಹುದು. ಇಂದು ನೀವು ಪೂರ್ವ ನಿರ್ಧರಿತವಲ್ಲದ ಕೆಲಸವನ್ನು ಮಾಡಲಿದ್ದೀರಿ. ಆದ್ದರಿಂದ ಸ್ವಲ್ಪ ಜಾಗರೂಕರಾಗಿರಿ. ವಿಭಿನ್ನ ಹಿನ್ನೆಲೆಯ ಜನರು ಭೇಟಿ ಮಾಡುವ ಅವಕಾಶವು ನಿಮಗೆ ಸಿಗಬಹುದು. ಇಂದು ಬಹಳ ಅಮೂಲ್ಯವಾದ ದಿನವಾಗಿರುತ್ತದೆ ಮತ್ತು ನೀವು ಸಕಾರಾತ್ಮಕವಾಗಿ ಭಾವಿಸುವಿರಿ. ಹೋರಾಟವು ಯಾವಾಗಲೂ ಒಬ್ಬ ವ್ಯಕ್ತಿಯನ್ನು ಬಲಶಾಲಿಯನ್ನಾಗಿ ಮಾಡುತ್ತದೆ. ಅವನು ಎಷ್ಟೇ ದುರ್ಬಲನಾಗಿದ್ದರೂ ಸಹ ಅದು ಬಲಶಾಲಿಯನ್ನಾಗಿ ಮಾಡೇ ತೀರುತ್ತದೆ. ಸಿಂಹ ರಾಶಿ, ಇಂದು ಉದ್ಯೋಗ ಕ್ಷೇತ್ರದಲ್ಲಿ ವಿವಾದ ಇರುತ್ತದೆ. ಅಡುಗೆ ಗುತ್ತಿಗೆದಾರರಿಗೆ ನಿರೀಕ್ಷೆಗೂ ಮೀರಿದ ಲಾಭದಾಯಕ ದಿನವಿದು. ಸಮವಸ್ತ್ರ ತಯಾರಿಕಾ ಘಟಕ ಉದ್ಯಮದಾರರಿಗೆ ಲಾಭದಾಯಕ ದಿನವಾಗಿರುತ್ತದೆ. ಪಾಲುದಾರಿಕೆ ವ್ಯಾಪಾರದಲ್ಲಿ ತೊಂದರೆ ಇರುತ್ತದೆ. ಕಂಪ್ಯೂಟರ್ ಸೆಂಟರ್ ನಡೆಸುತ್ತಿರುವವರಿಗೆ ಉತ್ತಮ ಲಾಭ ಇಂದು ದೊರೆಯುತ್ತದೆ. ಹಣಕಾಸಿನ ಪ್ರಯತ್ನಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತವೆ. ಇಂದು ಬಂಧು ಮಿತ್ರರಿಂದ ಶುಭ ಕಾರ್ಯಕ್ಕೆ ಆಹ್ವಾನಗಳು ಬರುತ್ತವೆ. ವೃತ್ತಿಪರ ಉದ್ಯೋಗಗಳಲ್ಲಿ ಎಲ್ಲರೊಂದಿಗೆ ಸೌಹಾರ್ದತೆಯಿಂದ ವ್ಯವಹರಿಸುತ್ತೀರಿ. ಸಮಾಜದಲ್ಲಿ ಖ್ಯಾತಿ ಹೆಚ್ಚಾಗುತ್ತದೆ. ವಾಹನ ಖರೀದಿಯ ಯೋಗವಿದೆ. ಇಂದು ಸಂಗಾತಿಯೊಂದಿಗೆ ದೈವಿಕ ಸೇವಾ ಕಾರ್ಯಗಳಲ್ಲಿ ನೀವು ಭಾಗವಹಿಸುತ್ತೀರಿ. ಇಂದು ಆರ್ಥಿಕವಾಗಿ ಬೆಳೆಯಲು ಸಹಾಯ ಮಾಡುವ ಅವಕಾಶಗಳು ನಿಮಗೆ ಸಿಗುತ್ತವೆ. ಆದ್ದರಿಂದ ಅಪಾಯಗಳನ್ನು ತೆಗೆದುಕೊಳ್ಳಲು ಹಿಂಜರಿಯಬೇಡಿ. ಸ್ವಲ್ಪ ಸಮಯದವರೆಗೂ ಸಾಮಾಜಿಕವಾಗಿ ಸಕ್ರಿಯರಾಗಿರುವುದನ್ನು ತಪ್ಪಿಸಿ. ಆಗ ಜೀವನದಲ್ಲಿ ಸ್ವಲ್ಪ ನೆಮ್ಮದಿ ಸಿಗುತ್ತದೆ. ನೀವು ಇಂದು ಪ್ರಕಾಶಮಾನವಾದ ಆಂತರಿಕ ಸೌಂದರ್ಯವನ್ನು ಹೊಂದಿದ್ದೀರಿ. ಇದನ್ನು ದೇವದೂತರೆಂದು ವ್ಯವಹರಿಸಬಹುದು.
ಅದು ಜನರನ್ನು ನಿಮ್ಮ ಕಡೆಗೆ ಆಕರ್ಷಿಸುತ್ತದೆ. ನಿಮ್ಮ ಏಕಾಂತತೆಯ ದಿನಚರಿಯಿಂದ ಹೊರಬಂದು ಸಾಹಸಮಯವಾದದ್ದನ್ನು ಮಾಡಲು ಇದು ಒಂದು ಉತ್ತಮ ಅವಕಾಶವಾಗಿದೆ. ಇಂದು ಸಂಜೆ ನಿಮಗೆ ಸಂತೋಷದ ದಿನವಾಗಿರುತ್ತದೆ. ನಿಮ್ಮ ಮನೆಗೆ ಅತಿಥಿಯ ಆಗಮನದಿಂದಾಗಿ ವಾತಾವರಣವು ಆಹ್ಲಾದಕರವಾಗಿರುತ್ತದೆ. ನಿಮ್ಮ ಯಾವುದೇ ಆಸೆಯಿಂದ ಈಡೇರಬಹುದು. ಯಾವುದೇ ಅಪರಿಚಿತರನ್ನು ಹೆಚ್ಚಾಗಿ ನಂಬಬೇಡಿ. ನಿಮ್ಮ ಮಾತು ಮತ್ತು ನಡವಳಿಕೆಯಿಂದ ನೀವು ಎಲ್ಲರ ಹೃದಯವನ್ನು ಗೆಲ್ಲುತ್ತೀರಿ. ಇಂದು ಸ್ನೇಹಿತರು ನಿಮ್ಮನ್ನು ಬೆಂಬಲಿಸುತ್ತಾರೆ. ಸುತ್ತಾಡುವಾಗ ನಿಮಗೆ ಕೆಲವು ಪ್ರಮುಖ ಮಾಹಿತಿ ಸಿಗುತ್ತದೆ. ಇಂದು ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಯಾವುದೇ ಸಮಸ್ಯೆ ಇದ್ದರೆ ಅದರ ಬಗ್ಗೆ ಅಸಡ್ಡೆ ತೋರಬೇಡಿ. ಪ್ರೀತಿಯ ಜೀವನದಲ್ಲಿ ನಡೆಸುವ ಜನರು ತಮ್ಮ ಸಂಗಾತಿಯನ್ನು ಭೋಜನ ಕೂಟಕ್ಕೆ ಇಂದು ಕರೆದೊಯ್ಯಬಹುದು. ಇಂದು ವೃತ್ತಿಪರವಾಗಿ ಇವು ರೋಮಾಂಚನಕಾರಿ ಕ್ಷಣಗಳಾಗಿರುತ್ತವೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಾಯಕತ್ವದ ಗುಣಗಳಿಗಾಗಿ ನೀವು ಗುರುತಿಸಲ್ಪಡುತ್ತೀರಿ. ನೀವು ಪಡೆಯುವ ಪ್ರಶಂಸೆಗಳನ್ನು ಆನಂದಿಸಿ. ಈ ಯಶಸ್ಸನ್ನು ನೀವೇ ಗಳಿಸಿದ್ದೀರಿ. ಸ್ಥಾನಮಾನದಲ್ಲಿ ಬದಲಾವಣೆ ಬರಬಹುದು. ಬಡ್ತಿ ಮತ್ತು ಸಂಬಳ ಹೆಚ್ಚಳವನ್ನು ಆನಂದಿಸಿ. ಇಂದು ನಿಮ್ಮ ಗ್ರಹಗಳು ನೀವು ನಿಮ್ಮ ಕುಟುಂಬವನ್ನು ಭೇಟಿ ಮಾಡಬಹುದು ಎಂದು ಸೂಚಿಸುತ್ತವೆ. ಎಚ್ಚರಿಕೆಯಿಂದ ಪರಿಗಣಿಸಿದ ನಂತರವೇ ಯಾವುದೇ ಹೊಸ ವೈಯಕ್ತಿಕ ಅಥವಾ ವೃತ್ತಿಪರ ಕೆಲಸವನ್ನು ಪ್ರಾರಂಭಿಸಿ. ಸಮಯ ಪ್ರಜ್ಞೆಯಿಂದ ಇರಿ. ಇದು ನಿಮ್ಮನ್ನು ಒತ್ತಡದಿಂದ ರಕ್ಷಿಸುತ್ತದೆ. ಇಂದು ನೀವು ನಿಮಗೆ ಪ್ರಿಯವಾದ ಯಾರೊಂದಿಗಾದರೂ ಮಾತನಾಡುತ್ತೀರಿ. ಯಶಸ್ಸು ಎಂದರೆ ನೀವು ಬಯಸಿದ್ದನ್ನು ಪಡೆಯುವುದು ಮತ್ತು ಸಂತೋಷ ಎಂದರೆ ನೀವು ಪಡೆದಿದ್ದನ್ನು ಬಯಸುವುದು. ಕನ್ಯಾ ರಾಶಿ, ಇಂದು ಕೆಲಸ ಕಾರ್ಯಗಳಲ್ಲಿ ಅಲ್ಪ ಹಿನ್ನಡೆ ಉಂಟಾಗಬಹುದು. ಅಧಿಕಾರಿಗಳು ತೆಗೆದುಕೊಳ್ಳುವ ಕೆಲವು ತಪ್ಪು ನಿರ್ಧಾರಗಳಿಂದ ವರ್ಗಾವಣೆಗೆ ಕಾರಣವಾಗುತ್ತೀರಿ. ತೆರೆಮರೆಯ ಮೇಲೆ ಕಲಾವಿದರಿಗೆ ಹೆಚ್ಚಿನ ಅವಕಾಶಗಳು ಇಂದು ದೊರೆಯುತ್ತವೆ. ವಿವಾಹ ಆಕಾಂಕ್ಷಿಗಳಿಗೆ ಮಂಗಳ ಕಾರ್ಯ ಮುಂದೂಡಲ್ಪಡುತ್ತದೆ. ಇಂದು ಬಂಧು ಮಿತ್ರರಿಂದ ಅಪರೂಪದ ಆಹ್ವಾನಗಳು ಬರುತ್ತವೆ. ಹೊಸ ವ್ಯಾಪಾರಗಳನ್ನು ಪ್ರಾರಂಭಿಸುತ್ತೀರಿ. ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರ ದೊರೆಯುತ್ತದೆ. ನಿರುದ್ಯೋಗ ಪ್ರಯತ್ನಗಳು ಅನುಕೂಲಕರವಾಗಿರುತ್ತವೆ. ವೃತ್ತಿಪರ ಉದ್ಯೋಗಗಳಲ್ಲಿ ನಿಮ್ಮ ಕಾರ್ಯಕ್ಷಮತೆಯಿಂದ ಅಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡೆಯುತ್ತೀರಿ. ಇಂದು ಮಾಹಿತಿ ಮತ್ತು ಮಾರ್ಗದರ್ಶನದ ಕೊರತೆಯಿಂದಾಗಿ ನೀವು ನಿಮ್ಮ ಪ್ರವೃತ್ತಿಯನ್ನು ಅವಲಂಬಿಸಬೇಕಾಗುತ್ತದೆ. ಇಂದು ನೀವು ಆರ್ಥಿಕವಾಗಿ ಹೊಸ ಯೋಜನೆಯ ಬಿಕ್ಕಟ್ಟಿನಿಂದ ಹೊರಬರಲು ನಿಮಗೆ ಸಹಾಯ ಸಿಗುತ್ತದೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಬದಲಾವಣೆಗಳು ಸಂಭವಿಸುವ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ನೀವು ಹೆಚ್ಚಿನ ಲಾಭ ಗಳಿಸುವ ಸಾಧ್ಯತೆಗಳಿವೆ ಮತ್ತು ಆಸ್ತಿ ಅಥವಾ ಚಿನ್ನಕ್ಕೆ ಹಣವನ್ನು ಹೂಡಿಕೆ ಮಾಡಲು ಇದು ಸರಿಯಾದ ದಿನವಾಗಿದೆ. ಇಂದು ನೀವು ಸೃಜನಶೀಲ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಖ್ಯಾತಿ ಗಳಿಸುವ ದಿನವಾಗಿರುತ್ತದೆ. ಕೆಲವು ಹೊಸ ಜನರ ಸಂಪರ್ಕ ಹೆಚ್ಚಾಗುತ್ತದೆ. ವೃತ್ತಿ ಜೀವನದಲ್ಲಿ ಉತ್ತಮ ಲಾಭಗಳು ಸಿಗುತ್ತವೆ. ಕುಟುಂಬ ವಿಷಯಗಳಲ್ಲಿ ಏಕತೆ ಇರುತ್ತದೆ. ನೀವು ಕೆಲವು ಕೆಲಸಗಳಿಗೆ ಬಜೆಟ್ ಮಾಡಬೇಕಾಗಬಹುದು. ಇಂದು ನಿಮ್ಮ ಮಗುವನ್ನು ಹೊಸ ಕೋರ್ಸ್ಗೆ ನೀವು ಸೇರಿಸಬಹುದು. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಜನರು ಉತ್ತಮ ಯೋಜನೆಯ ಬಗ್ಗೆ ಇಂದು ತಿಳಿದುಕೊಳ್ಳಬಹುದು. ನೀವು ಇಂದು ಯಾರಿಗಾದರೂ ನೀಡಿದ ಭರವಸೆಯನ್ನು ಸಮಯಕ್ಕೆ ಸರಿಯಾಗಿ ಪೂರೈಸಬೇಕಾಗುತ್ತದೆ. ಯಾರನ್ನಾದರೂ ಪ್ರೀತಿಸುವವರು ಅವರಿಗೆ ತಮ್ಮ ಪ್ರೀತಿಯನ್ನು ಇಂದು ವ್ಯಕ್ತಪಡಿಸಬಹುದು. ಇಂದು ನೀವು ಆಧ್ಯಾತ್ಮಿಕ ಮನಸ್ಥಿತಿಯಲ್ಲಿದ್ದೀರಿ. ಬಹುಶಃ ಪ್ರಪಂಚದಿಂದ ಸೋತಂತೆ ಭಾಸವಾಗುತ್ತದೆ. ನಿಮ್ಮ ಸುತ್ತಲಿನ ವಿವಾದಗಳಿಂದ ವಿರಾಮ ತೆಗೆದುಕೊಳ್ಳುವುದು ಈ ಸಮಯದಲ್ಲಿ ಬುದ್ಧಿವಂತ ಮತ್ತು ಸೂಕ್ತವಾಗಿರುತ್ತದೆ. ಪೋಷಕರು ಅಥವಾ ಸಲಹೆಗಾರರೊಂದಿಗೆ ಪ್ರವಾಸ ಮಾಡುವ ಸಾಧ್ಯತೆ ಇದೆ. ನಿಮ್ಮೊಳಗೆ ನೋಡಿ ಮತ್ತು ನಿಮ್ಮ ಧಾರ್ಮಿಕ ದೃಷ್ಟಿಕೋನಗಳನ್ನು ಈಗಲೇ ಪರಿಶೀಲಿಸಿ. ಇಂದು ಸಾಹಸಗಳು ಮತ್ತು ಅಪಾಯಕಾರಿ ಕೆಲಸಗಳಿಂದ ದೂರವಿರಿ. ಜೂಜಾಟ ಮತ್ತು ಊಹಾಪೋಹಗಳು ಸಹ ನಿಮಗೆ ತೊಂದರೆ ತರುತ್ತವೆ. ನಿಮ್ಮ ಆದಾಯಕ್ಕೆ ಅನುಗುಣವಾಗಿ ಖರ್ಚು ಮಾಡಿ. ಹೀಗೆ ಮಾಡುವುದರಿಂದ ನೀವು ದೊಡ್ಡ ಸಮಸ್ಯೆಯನ್ನು ಪರಿಹರಿಸಬಹುದು. ವಿಶ್ವಾಸವನ್ನು ಬೆಳೆಸಲು ವರ್ಷಗಳು ಹಿಡಿಯುತ್ತವೆ. ಅದನ್ನು ಮುರಿಯಲು ಒಂದು ಕ್ಷಣ ಮಾತ್ರ ಸಾಕಾಗುತ್ತದೆ ಮತ್ತು ಅದನ್ನು ಮರಳಿ ಪಡೆಯಲು ನೀವು ಜೀವಿತಾವಧಿಯನ್ನು ಕಳೆಯಬೇಕಾಗುತ್ತದೆ.
ತುಲಾ ರಾಶಿ, ಇಂದು ಅನಿರೀಕ್ಷಿತ ಧನಹಾನಿ ಉಂಟಾಗಬಹುದು. ಕೈ ಹಿಡಿದ ಕೆಲಸ ಕಾರ್ಯಗಳಲ್ಲಿ ವೈಫಲ್ಯವಿರುತ್ತದೆ. ವ್ಯಾಪಾರಸ್ಥರಿಗೆ ಇಂದು ನಷ್ಟದ ಸಾಧ್ಯತೆ ಇದೆ. ಸ್ತ್ರೀ ಸಂಬಂಧದಲ್ಲಿ ನೆಮ್ಮದಿಯ ನಷ್ಟ ಉಂಟಾಗಬಹುದು. ಶುಭ ಕಾರ್ಯಗಳಲ್ಲಿ ಇಂದು ವಿಘ್ನವಿರುತ್ತದೆ. ಶತ್ರುಗಳ ಕಾಟ ಅಧಿಕವಾಗಲಿದೆ. ಇಂದು ಎಣ್ಣೆ ಉತ್ಪಾದನಾ ಘಟಕದ ಮಾಲಕರಿಗೆ ಆರ್ಥಿಕ ಪ್ರಗತಿ ಕಂಡುಬರುತ್ತದೆ. ಆಕಸ್ಮಿಕವಾಗಿ ಇಂದು ಪ್ರಮುಖ ವಿಷಯಗಳಲ್ಲಿ ಸ್ವಂತ ನಿರ್ಧಾರಗಳು ಕೂಡಿ ಬರುತ್ತವೆ. ಕುಟುಂಬ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ವಿವಾದಗಳು ಉಂಟಾಗುತ್ತವೆ. ಕೈಗೊಂಡ ಕೆಲಸಗಳಲ್ಲಿ ವಿಳಂಬವಿರುತ್ತದೆ. ವೃತ್ತಿಪರ ಉದ್ಯೋಗಗಳಲ್ಲಿ ಅಮೂಲ್ಯ ದಾಖಲೆಗಳೊಂದಿಗೆ ಜಾಗರೂಕರಾಗಿರಿ. ದೈವಿಕ ಸೇವಾ ಕಾರ್ಯಗಳಲ್ಲಿ ಇಂದು ನೀವು ಭಾಗವಹಿಸುತ್ತೀರಿ. ಇಂದು ನಿಮ್ಮ ಹತ್ತಿರವಿರುವ ಯಾರಾದರೂ ನಿಮ್ಮನ್ನು ಅಚ್ಚರಿಯಿಂದ ಆನಂದಿಸುವ ಸಾಧ್ಯತೆ ಇದೆ. ಸಂತೋಷವು ತನ್ನ ಹಾದಿಯಲ್ಲಿದೆ. ಪ್ರೇಮ ಜೀವನವು ಕೆಲವು ತೊಡಕುಗಳನ್ನು ಆಹ್ವಾನಿಸಬಹುದು. ಆದ್ದರಿಂದ ವಿಷಯಗಳನ್ನು ನೀವೇ ಸರಿಪಡಿಸಿಕೊಳ್ಳಲು ಪ್ರಯತ್ನಿಸಿ. ಆರ್ಥಿಕ ಬೆಳವಣಿಗೆಯನ್ನು ಶೀಘ್ರದಲ್ಲೇ ಕಾಣಬಹುದು. ಇಂದು ಜಿಮ್ ಅಥವಾ ನಿಮ್ಮ ದೈನಂದಿನ ಆಹಾರ ಕ್ರಮವನ್ನು ಮರೆತು ನಿಮ್ಮನ್ನು ನೀವು ಶಿಕ್ಷಿಸಿಕೊಳ್ಳಬೇಡಿ. ಇಂದು ಉದ್ಯಮಿಗಳು ಸ್ವಲ್ಪ ಜಾಗರೂಕರಾಗಿರಬೇಕಾದ ದಿನವಾಗಿರುತ್ತದೆ, ಏಕೆಂದರೆ ನೀವು ತಪ್ಪು ಮಾಡಬಹುದು. ಯಾವುದೇ ಕಾನೂನು ವಿಷಯದಲ್ಲಿ ನೀವು ಸಾಕಷ್ಟು ಶ್ರಮ ವಹಿಸಿದ ನಂತರವೇ ಪರಿಹಾರಗಳನ್ನು ಪಡೆಯುತ್ತೀರಿ. ನಿಮ್ಮ ಸುತ್ತಲಿನ ಪರಿಸರ ಆಹ್ಲಾದಕರವಾಗಿರುತ್ತದೆ. ಇಂದು ನೀವು ನಿಮ್ಮ ಕೆಲಸವನ್ನು ಬುದ್ಧಿವಂತಿಕೆಯಿಂದ ನಿಭಾಯಿಸಬೇಕು. ಕುಟುಂಬ ಸಂಬಂಧಗಳಲ್ಲಿ ಏಕತೆ ಉಳಿಯುತ್ತದೆ. ಯಾವುದೇ ಕೆಲಸದ ನೀತಿ ಮತ್ತು ನಿಯಮಗಳಿಗೆ ಸಂಪೂರ್ಣ ಗಮನ ಕೊಡಿ. ನೀವು ಕೆಲವು ಇಂದು ಅಸೂಯೆಪಟ್ಟ ಜನರಿಂದ ಜಾಗರೂಕರಾಗಿರಬೇಕು. ಇಂದು ಸಾಮಾಜಿಕ ಕಾರ್ಯಕ್ರಮಗಳನ್ನು ಆನಂದಿಸಿ, ಆದರೆ ದುಶ್ಚಟಗಳಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳನ್ನು ತಪ್ಪಿಸಿ. ನಿಮ್ಮ ಜೀವನದಲ್ಲಿ ವಿಶೇಷ ವ್ಯಕ್ತಿಯೊಬ್ಬರು ಕೆಲವು ತೊಂದರೆ ಅಥವಾ ಅನಾರೋಗ್ಯವನ್ನು ಎದುರಿಸಬಹುದು. ಹಿಂದಿನ ಕಾಲದ ಅವಶೇಷವು ನಿಮ್ಮನ್ನು ಇಂದು ಕಾಡಬಹುದು. ಇಂದು ಬದಲಾವಣೆಯನ್ನು ನಿರ್ಲಕ್ಷಿಸಲು ಸಾಧ್ಯವಾಗದಿದ್ದರೆ ಅದನ್ನು ಚೆನ್ನಾಗಿ ನಿರ್ವಹಿಸಿ. ಹೊಸ ಆರಂಭವನ್ನು ಮಾಡಲು ಇಂದು ಅತ್ಯುತ್ತಮ ದಿನವಾಗಿದೆ. ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿ. ನೀವು ಇಂದು ಪ್ರಕ್ಷುಬ್ಧತೆಯನ್ನು ಅನುಭವಿಸಬಹುದು, ಆದರೆ ಅದು ನಿಮ್ಮನ್ನು ಮುಳುಗಿಸಲು ಬಿಡಬೇಡಿ. ಸ್ಥಿರವಾದ ಮನಸ್ಸು ನಿಮಗೆ ಯಶಸ್ಸಿನ ಶಿಖರವನ್ನು ತಲುಪಲು ಸಹಾಯ ಮಾಡುತ್ತದೆ. ಇಡೀ ಜಗತ್ತು ಬಿಟ್ಟು ಬಿಡಿ ಎಂದು ಹೇಳಿದಾಗ ಭರವಸೆ ಮತ್ತೊಮ್ಮೆ ಪ್ರಯತ್ನಿಸಿ ಎಂದು ಹೇಳುತ್ತದೆ. ವೃಶ್ಚಿಕ ರಾಶಿ, ಇಂದು ಉದ್ಯೋಗದಲ್ಲಿ ಉನ್ನತ ಭಾಗ್ಯವಿರುತ್ತದೆ. ಆದಾಯ ಹೆಚ್ಚುತ್ತದೆ. ಸಂಗೀತ ಕಲಾವಿದರು, ನಿರ್ದೇಶಕರು ಬೆಳ್ಳಿತೆರೆಯಲ್ಲಿ ಅಪರೂಪದ ಅವಕಾಶಗಳನ್ನು ಗಳಿಸುತ್ತಾರೆ. ಕವಿಗಳು, ಲೇಖಕರು ಉನ್ನತ ಗೌರವವನ್ನು ಪಡೆಯುತ್ತಾರೆ. ಇಂದು ಹೂಡಿಕೆಯಲ್ಲಿ ಧನ ನಷ್ಟವಿರುತ್ತದೆ. ಶತ್ರುಗಳ ಭಯ ಕಾಡಲಿದೆ. ಕೌಟುಂಬಿಕ ಜೀವನದಲ್ಲಿ ಅಶಾಂತಿ ಕಂಡುಬರಬಹುದು. ಇಂದು ಪ್ರೀತಿ ಪಾತ್ರರಿಂದ ನೀವು ಉತ್ತಮ ಮಾತನ್ನು ಕೇಳುತ್ತೀರಿ. ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಶುಭ ಸುದ್ದಿ ದೊರೆಯುತ್ತದೆ. ಇಂದು ವೃತ್ತಿಪರ ವ್ಯವಹಾರಗಳು ಲಾಭದಾಯಕವಾಗಿರುತ್ತವೆ. ಉದ್ಯೋಗದಲ್ಲಿ ಅನುಕೂಲತೆ ಹೆಚ್ಚಾಗುತ್ತದೆ. ಕೈಗೆತ್ತಿಕೊಂಡ ಕೆಲಸಗಳು ಉತ್ತಮವಾಗಿ ನಡೆಯುತ್ತವೆ. ಹೊಸ ವಾಹನ ಖರೀದಿಯ ಪ್ರಯತ್ನಗಳು ಫಲ ನೀಡುತ್ತವೆ. ನಿರುದ್ಯೋಗ ಪ್ರಯತ್ನಗಳು ಕೂಡ ಫಲ ನೀಡುತ್ತವೆ. ಇಂದು ನಿಮಗೆ ಮುಖ್ಯವಾದ ಜನರೊಂದಿಗೆ ಮುಕ್ತವಾಗಿ ಮಾತನಾಡುವ ದಿನವಾಗಿದೆ. ಸಮಯ ಅನುಕೂಲಕರವಾಗಿರುವುದರಿಂದ ಅಪಾಯಗಳನ್ನು ತೆಗೆದುಕೊಳ್ಳಲು ಹಿಂಜರಿಯಬೇಡಿ ಮತ್ತು ನೀವು ಉತ್ತಮ ಲಾಭವನ್ನು ಗಳಿಸಬಹುದು. ಸಣ್ಣ ಕೀಳು ನೋವುಗಳು ದಿನವಿಡೀ ನಿಮ್ಮನ್ನು ತೊಂದರೆಗೊಳಿಸಬಹುದು. ಆದ್ದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಆರ್ಥಿಕವಾಗಿ ನೀವು ಇಂದು ಸ್ಥಿರತೆಯನ್ನು ಅನುಭವಿಸುವಿರಿ. ಎಲ್ಲದರ ಬಗ್ಗೆಯೂ ಹೆಚ್ಚು ಅಭಿಪ್ರಾಯ ಅಥವಾ ತೀರ್ಪು ನೀಡಬೇಡಿ ಮತ್ತು ನೀವು ಕೆಲಸದಲ್ಲಿ ಎಲ್ಲರೊಂದಿಗೂ ಉತ್ತಮವಾಗಿ ಇರುತ್ತೀರಿ. ಇಂದು ಯಾರಿಂದಲೂ ಹಣವನ್ನು ಎರವಲು ಪಡೆಯುವುದನ್ನು ತಪ್ಪಿಸಿ ಮತ್ತು ಪ್ರತಿಕೂಲ ಸಂದರ್ಭಗಳಲ್ಲಿಯೂ ಸಹ ನೀವು ತಾಳ್ಮೆಯನ್ನು ಕಾಪಾಡಿಕೊಳ್ಳಬೇಕು. ಇಂದು ನಿಮ್ಮ ಅತ್ತೆ ಮಾವನ ಕಡೆಯ ಯಾರಿಂದಲೂ ಪ್ರಭಾವಿತರಾಗಿ ಯಾವುದೇ ದೊಡ್ಡ ಹೂಡಿಕೆ ಮಾಡಬೇಡಿ. ಇಂದು ನಿಮ್ಮ ವ್ಯವಹಾರಕ್ಕಾಗಿ ಯಾವುದೇ ಪಾಲುದಾರಿಕೆಯನ್ನು ಮಾಡಿಕೊಳ್ಳುವುದನ್ನು ನೀವು ತಪ್ಪಿಸಬೇಕು.
ಪ್ರೀತಿ ಮತ್ತು ಸಹಕಾರದ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತದೆ. ನಿಮ್ಮ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲವನ್ನು ನೀವು ಇಂದು ಪಡೆಯುತ್ತೀರಿ. ನಿಮ್ಮ ಸಂಗಾತಿಯೊಂದಿಗೆ ಏನಾದರೂ ವಿವಾದವಿರಬಹುದು, ಆದ್ದರಿಂದ ಯಾವುದನ್ನಾದರೂ ಬಹಳ ಎಚ್ಚರಿಕೆಯಿಂದ ಮಾತನಾಡಿ. ಇಂದು ಪ್ರಮುಖ ನಿರ್ಧಾರಗಳಿಗೆ ನಿಮ್ಮ ಗಮನ ಬೇಕು. ಇಂದು ಒಪ್ಪಂದ ಮಾಡಿಕೊಳ್ಳಲು ನೀವು ಸಭೆಗಳು ಅಥವಾ ಒಪ್ಪಂದಗಳಿಗೆ ಹಾಜರಾಗಬೇಕಾಗಬಹುದು. ಮನೆಯಲ್ಲಿನ ಯಾವುದೇ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸಲು ನಿಮಗೆ ಹತ್ತಿರವಿರುವವರ ಅಗತ್ಯಗಳಿಗೆ ಗಮನ ಕೊಡಿ. ಇಂದು ನಿಮ್ಮ ಗ್ರಹಗಳು ಆತ್ಮ ಸಾಕ್ಷಾತ್ಕಾರ ಮತ್ತು ಆಳವಾದ ಧ್ಯಾನಕ್ಕೆ ಯೋಗ್ಯ ಸ್ಥಿತಿಯಲ್ಲಿರುತ್ತವೆ. ಇಂದು ನೀವು ಯಾರು ಮತ್ತು ನೀವು ಏನು ಮಾಡಬೇಕೆಂದು ತಿಳಿಯಲು ನಿಮ್ಮ ದೈನಂದಿನ ವೇಳಾಪಟ್ಟಿಯಿಂದ ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಇದು ನಿಮಗೆ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಯಾವುದೇ ವ್ಯಕ್ತಿ ತನ್ನ ಕಾರ್ಯದಿಂದ ಶ್ರೇಷ್ಠನಾಗುತ್ತಾನೆ ಹೊರತು ಹುಟ್ಟಿನಿಂದ ಅಲ್ಲ. ಧನುರಾಶಿ, ಇಂದು ನೀವು ನಂಬಿರುವ ಆತ್ಮೀಯ ಸಂಗಾತಿಯ ಆತಂಕದ ಮನಸ್ಥಿತಿ ಕಾಡುತ್ತದೆ. ತಂತ್ರಜ್ಞಾನ ಪದವಿ ಹೊಂದಿರುವವರು ವಿಶ್ವದ ಮುಂಚೂಣಿಯಲ್ಲಿರುವ ಕಂಪನಿಗಳಲ್ಲಿ ಉದ್ಯೋಗವನ್ನು ಪಡೆಯಲಿದ್ದಾರೆ. ವಿವಾಹ ಇಂದು ನಿಮಗೆ ಕೂಡಿ ಬರಲಿದೆ. ಇಂದು ವಿದ್ಯುತ್ ಉಪಕರಣಗಳ ರಿಪೇರಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವಿರುತ್ತದೆ. ವಿದೇಶದಲ್ಲಿ ಉನ್ನತ ಅಧಿಕಾರದ ಉದ್ಯೋಗ ಲಭ್ಯವಾಗಬಹುದು. ಪ್ರಮುಖ ವಿಷಯಗಳಲ್ಲಿ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡು ಲಾಭವನ್ನು ನೀವು ಪಡೆಯುತ್ತೀರಿ. ಇಂದು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಹೂಡಿಕೆಗಳು ದೊರೆಯುತ್ತವೆ. ಹೊಸ ವಸ್ತ್ರ ಆಭರಣ ಖರೀದಿಸಲಾಗುತ್ತದೆ. ಇಂದು ಇತರರಿಂದ ನಿರೀಕ್ಷಿತ ಸಹಾಯ ದೊರೆಯುತ್ತದೆ. ಸಹೋದರರಿಂದ ಶುಭ ಕಾರ್ಯಕ್ಕೆ ಆಹ್ವಾನಗಳು ಬರುತ್ತವೆ. ಇಂದು ನೀವು ನಿಮ್ಮ ವೃತ್ತಿ ಮತ್ತು ಬೆಳವಣಿಗೆಯ ನಿರೀಕ್ಷಣೆಗಳನ್ನು ಯೋಜಿಸುತ್ತಿದ್ದರೆ ಯಶಸ್ಸು ಕೇವಲ ಆಶಯದ ಮೂಳೆಯ ಮೇಲಲ್ಲ, ಬೆನ್ನೆಲುಬಿನ ಮೇಲೆ ಅವಲಂಬಿತವಾಗಿದೆ. ಇದನ್ನು ನೀವು ನೆನಪಿಡಬೇಕು. ನೀವು ಅದರ ಮೇಲೆ ಕೆಲಸ ಮಾಡದಿದ್ದರೆ ಯೋಜನೆಯ ಸಮಯ ಮತ್ತು ಶ್ರಮ ವ್ಯರ್ಥವಾಗುತ್ತದೆ. ಇಂದು ನಿಮ್ಮ ಜೀವನದಲ್ಲಿ ಶಾಂತಿಯನ್ನು ಮರಳಿ ಪಡೆಯಲು ಯೋಗ ಅಥವಾ ಧ್ಯಾನವನ್ನು ಅಭ್ಯಾಸ ಮಾಡಿ. ಅದೃಷ್ಟ ಇಂದು ನಿಮ್ಮನ್ನು ಪ್ರೀತಿಯಿಂದ ನೋಡಿ ನಗುತ್ತದೆ. ಇಂದು ನಿಮಗೆ ಸಂಪತ್ತು ಹೆಚ್ಚಾಗಲಿದೆ. ನೀವು ಕೆಲವು ಪ್ರಮುಖ ಜನರನ್ನು ಭೇಟಿಯಾಗುತ್ತೀರಿ. ನೀವು ಮನೆಯ ನವೀಕರಣ ಕಾರ್ಯವನ್ನು ಪ್ರಾರಂಭಿಸಬಹುದು. ಆತುರದಿಂದಾಗಿ ನೀವು ಕೆಲಸದಲ್ಲಿ ತಪ್ಪು ಮಾಡಬಹುದು. ನಿಮ್ಮ ಕೆಲಸದ ಬಗ್ಗೆ ಚಿಂತೆ ಮಾಡುವ ಜನರು ಬದಲಾವಣೆ ಮಾಡಲು ಯೋಜಿಸಬಹುದು. ಬಹಳ ಸಮಯದ ನಂತರ ನೀವು ಸ್ನೇಹಿತರನ್ನು ಭೇಟಿಯಾಗಲು ಸಂತೋಷ ಪಡುತ್ತೀರಿ. ಇಂದು ನಿಮ್ಮ ಮಗುವಿಗೆ ನೀವು ಯಾವುದೇ ಜವಾಬ್ದಾರಿಯನ್ನು ನೀಡಿದರೆ ಅದರಲ್ಲಿ ಕೆಲವು ಸಮಸ್ಯೆಗಳಿರಬಹುದು. ನೀವು ಇಂದು ದೈಹಿಕ ಸಮಸ್ಯೆಗಳ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗುತ್ತದೆ. ಇಂದು ನಿಮಗೆ ಅಪಘಾತ ಅಥವಾ ಗಾಯವು ಕಾನೂನು ವಿವಾದಕ್ಕೆ ಸಿಲುಕಿಸಬಹುದು. ಪ್ರವಾಸ ಕೈಗೊಳ್ಳುವ ಮೂಲಕ ಅಥವಾ ತರಗತಿಗೆ ದಾಖಲಾಗುವ ಮೂಲಕ ನೀವು ನಿಮ್ಮ ಚಿಂತೆಗಳನ್ನು ದೂರ ಮಾಡಬಹುದು. ಜೀವನದಲ್ಲಿ ಅದೃಷ್ಟವು ಇದೀಗ ನಿಮ್ಮ ದಾರಿಯಲ್ಲಿದೆ. ಬಹುಶಃ ಹಣ ಅಥವಾ ಹೊಸ ವೃತ್ತಿಯ ಆಯ್ಕೆಯ ರೂಪದಲ್ಲಿ ಅದು ಇರುತ್ತದೆ. ಇಂದು ಸ್ನೇಹಿತರು ಮತ್ತು ಪರಿಚಯಸ್ಥರನ್ನು ಭೇಟಿ ಮಾಡಲು ಒಂದು ಸುವರ್ಣ ಅವಕಾಶವಾಗಿರುತ್ತದೆ. ಅನೇಕ ಸಂಬಂಧಗಳು ಕಾಲಾನಂತರದಲ್ಲಿ ಬಲಗೊಳ್ಳುತ್ತವೆ. ದೂರ, ಬೇರ್ಪಡುವಿಕೆ ಅಥವಾ ಸಮಯದ ಹೊರತಾಗಿಯೂ ಕಾಳಜಿಯು ಸ್ನೇಹವನ್ನು ಜೀವಂತವಾಗಿರಿಸುತ್ತದೆ. ಕ್ಷೇತ್ರದಲ್ಲಿ ಸೋತ ವ್ಯಕ್ತಿ ಮತ್ತೆ ಗೆಲ್ಲಬಹುದು, ಆದರೆ ಮನಸ್ಸಿನಲ್ಲಿ ಸೋತ ವ್ಯಕ್ತಿ ಎಂದಿಗೂ ಗೆಲ್ಲುವುದಿಲ್ಲ. ಮಕರ ರಾಶಿ, ಇಂದು ವಾಹನ ಅಪಘಾತ ಸಂಭವಿಸುವ ಸಾಧ್ಯತೆ ಇರುವುದರಿಂದ ಜಾಗರೂಕರಾಗಿರಬೇಕು. ಶರೀರಕ್ಕೆ ಸಣ್ಣ ಪುಟ್ಟ ಗಾಯಗಳು ಆಗಬಹುದು. ಮನೆಯಲ್ಲಿ ಶುಭ ಕಾರ್ಯ ನಡೆಯಲಿದೆ. ಸ್ವಯಂಕೃತ ಅಪರಾಧದಿಂದ ಹಾನಿ ಸಂಭವಿಸಲಿದೆ. ಪಾಲುಗಾರಿಕೆ ವ್ಯವಹಾರಗಳು ಇಂದು ಮಾಡಬೇಡಿ. ಉದ್ಯೋಗದಲ್ಲಿ ಪರಸ್ಪರ ಒಪ್ಪಂದದ ಮೇರೆಗೆ ವರ್ಗಾವಣೆಯಾಗುವ ಸಾಧ್ಯತೆ ಇದೆ. ಮಾಡದ ಕೆಲಸಕ್ಕೆ ಇತರರಿಂದ ಟೀಕೆಗಳನ್ನು ಎದುರಿಸಬೇಕಾಗುತ್ತದೆ. ಇಂದು ಅನಗತ್ಯ ವಸ್ತುಗಳಿಗೆ ಹಣವನ್ನು ಖರ್ಚು ಮಾಡಬೇಡಿ. ಕೆಲಸದ ಒತ್ತಡ ಹೆಚ್ಚಾಗುತ್ತದೆ ಮತ್ತು ಸಮಯಕ್ಕೆ ಸರಿಯಾಗಿ ನಿದ್ರೆ, ಆಹಾರ ಇರುವುದಿಲ್ಲ.
ಕಣ್ಣಿಗೆ ಸಂಬಂಧಿಸಿದ ಕಾಯಿಲೆಗಳು ಇಂದು ನಿಮಗೆ ನೋವುಂಟು ಮಾಡುತ್ತವೆ. ಇಂದು ಉದ್ಯೋಗದಲ್ಲಿ ನಿರುತ್ಸಾಹ ಇರುತ್ತದೆ. ಆತ್ಮೀಯರೊಂದಿಗೆ ವಾದ ವಿವಾದಗಳು ನಡೆಯುವ ಸಾಧ್ಯತೆ ಇದೆ. ಇಂದು ನಿಮ್ಮ ಹಿರಿಯರೊಂದಿಗೆ ಯಾವುದೇ ರೀತಿಯ ವಾದದಲ್ಲಿ ಭಾಗಿಯಾಗುವುದನ್ನು ನೀವು ತಪ್ಪಿಸಬೇಕು. ಏಕೆಂದರೆ ಇದು ವೃತ್ತಿಪರ ಜೀವನದಲ್ಲಿ ಸಮಸ್ಯೆಗಳನ್ನು ಆಹ್ವಾನಿಸುತ್ತದೆ. ನಿಮ್ಮನ್ನು ನೀವು ಪ್ರತ್ಯೇಕಿಸಿಕೊಳ್ಳುವುದನ್ನು ತಪ್ಪಿಸಿ. ಇಂದು ಆರ್ಥಿಕವಾಗಿ ನೀವು ನಷ್ಟ ಅನುಭವಿಸುವ ಸಾಧ್ಯತೆಗಳಿವೆ. ಗಾಯಗೊಳ್ಳುವ ಬಲವಾದ ಸಾಧ್ಯತೆ ಇದೆ. ಆದ್ದರಿಂದ ಜಾಗರೂಕರಾಗಿರಿ. ಫಿಟ್ ಆಗಿರಲು ಉತ್ತಮ ಆಹಾರ ಯೋಜನೆಯೊಂದಿಗೆ ನಿಮ್ಮ ದೈನಂದಿನ ದಿನಚರಿಯಲ್ಲಿ ದೈಹಿಕ ಚಟುವಟಿಕೆಗಳನ್ನು ಸೇರಿಸಿಕೊಳ್ಳಿ. ಇಂದು ನೀವು ದೊಡ್ಡ ಗುರಿಯನ್ನು ಸಾಧಿಸುವ ದಿನವಾಗಿರುತ್ತದೆ. ನಿಮ್ಮ ಆಪ್ತರೊಂದಿಗೆ ಸಮನ್ವಯವನ್ನು ಕಾಯ್ದುಕೊಳ್ಳುತ್ತೀರಿ. ನೀವು ಇಂದು ದೂರದ ಪ್ರಯಾಣಕ್ಕೆ ಹೋಗಬಹುದು. ಒಂಟಿ ಜನರು ತಮ್ಮ ಸಂಗಾತಿಯನ್ನು ಭೇಟಿಯಾಗುತ್ತಾರೆ. ಇಂದು ನಿಮ್ಮ ಪ್ರಮುಖ ಕೆಲಸಗಳನ್ನು ನೀವು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುತ್ತೀರಿ. ಇಂದು ನಿಮ್ಮ ಒಡ ಹುಟ್ಟಿದವರ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುತ್ತೀರಿ. ನೀವು ಜನರ ಕಲ್ಯಾಣದ ಬಗ್ಗೆ ಹೃದಯದಿಂದ ಯೋಚಿಸುತ್ತೀರಿ. ಆದರೆ ಜನರು ಅದನ್ನು ನಿಮ್ಮ ಸ್ವಾರ್ಥವೆಂದು ಪರಿಗಣಿಸಬಹುದು. ಬಹಳ ಸಮಯದ ನಂತರ ನೀವು ಹಳೆಯ ಸ್ನೇಹಿತನನ್ನು ಭೇಟಿಯಾಗುತ್ತೀರಿ. ಯಾವುದೇ ಎದುರಾಳಿಯಿಂದ ಪ್ರಭಾವಿತರಾಗುವುದನ್ನು ನೀವು ಇಂದು ತಪ್ಪಿಸಬೇಕಾಗುತ್ತದೆ. ಇಂದು ಆಧ್ಯಾತ್ಮಿಕತೆ ಮತ್ತು ಸೃಜನಶೀಲತೆ ನಿಮಗೆ ಸ್ಫೂರ್ತಿ ನೀಡುತ್ತವೆ. ಕೆಲಸವು ನಿಮಗೆ ಒತ್ತಡವನ್ನುಂಟು ಮಾಡಬಹುದು. ಪ್ರಣಯಕ್ಕೆ ಸಮಯ ಮೀಸಲಿಡಿ. ಅಪೂರ್ಣ ಸಂಬಂಧಗಳನ್ನು ಇಂದು ಕೊನೆಗೊಳಿಸಿ. ಇಂದು ಹೊಸ ಅವಕಾಶಗಳು ಮತ್ತು ಹೊಸ ಆದಾಯದ ಮೂಲಗಳು ಗೋಚರಿಸುತ್ತವೆ. ಇಂದು ನೀವು ಸ್ವಲ್ಪ ತೃಪ್ತರಾಗಿರಬಹುದು ಮತ್ತು ಇಂದು ನೀವು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಬೇಕು. ಜನರು ನಿಮ್ಮ ಕೆಲಸದ ಬಗ್ಗೆ ಸಕಾರಾತ್ಮಕರಾಗಿರುತ್ತಾರೆ. ನೀವು ನಿಮ್ಮ ಶಕ್ತಿ ಮತ್ತು ಕಠಿಣ ಪರಿಶ್ರಮದಿಂದ ಅವರನ್ನು ಮೆಚ್ಚಿಸಬೇಕು. ನಂಬಿಕೆಯು ಕತ್ತಲೆಯ ಜಗತ್ತಿಗೆ ಬೆಳಕನ್ನು ತರುವ ಶಕ್ತಿಯಾಗಿದೆ. ಕುಂಭರಾಶಿ, ಇಂದು ವ್ಯಾಪಾರದಲ್ಲಿ ಮಂದಗತಿಯ ಚೇತರಿಕೆ ಕಂಡುಬರುತ್ತದೆ. ತಂದೆಯ ಕಡೆಯಿಂದ ಧನ ಸಹಾಯ ಇರುತ್ತದೆ. ಇಂದು ದೂರದ ಊರಿನಿಂದ ಆತ್ಮೀಯ ಬಂಧುಗಳ ಆಗಮನವಿರುತ್ತದೆ. ಪ್ರೇಮಿಗಳಲ್ಲಿ ಕೊಂಚ ಹೊಂದಾಣಿಕೆ ಅಗತ್ಯವಿದೆ. ಮಧ್ಯಸ್ಥಿಕೆ ವಹಿಸಿದ ವ್ಯವಹಾರಗಳಿಗೆ ಮೋಸ ಹೋಗುವ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ವ್ಯವಹರಿಸಿ. ಇಂದು ವ್ಯಾಪಾರದಲ್ಲಿ ಹಿರಿಯರ ದರ್ಶನದಂತೆ ನಡೆದರೆ ಒಳ್ಳೆಯದು. ಸಮಾಜದಲ್ಲಿ ಪ್ರತಿಷ್ಠೆ ಗೌರವಗಳು ಹೆಚ್ಚಾಗುತ್ತವೆ. ಬಂಧು ಮಿತ್ರರೊಂದಿಗೆ ಭೋಜನ ಮತ್ತು ಮನರಂಜನಾ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತೀರಿ. ನಿರುದ್ಯೋಗಿಗಳಿಗೆ ಇಂದು ಹೊಸ ಉದ್ಯೋಗದ ಅವಕಾಶಗಳು ದೊರೆಯಬಹುದು. ಮಕ್ಕಳ ಶೈಕ್ಷಣಿಕ ವಿಷಯಗಳು ತೃಪ್ತಿಕರವಾಗಿ ಸಾಗುತ್ತವೆ. ದೂರ ಪ್ರಯಾಣ ಇಂದು ನಿಮಗೆ ಲಾಭದಾಯಕವಾಗಿರುತ್ತದೆ. ಇಂದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ದೃಢ ನಿಶ್ಚಯವು ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ. ನಿಮ್ಮ ಆಕರ್ಷಕ ವ್ಯಕ್ತಿತ್ವವು ಖಂಡಿತವಾಗಿಯೂ ಇತರರ ಮೇಲೆ ಪರಿಣಾಮ ಬೀರುತ್ತದೆ. ಆರೋಗ್ಯವು ಕ್ರಮೇಣ ಸುಧಾರಿಸುತ್ತದೆ. ನೀವು ಇಂದು ಸೃಜನಶೀಲ ವೃತ್ತಿಯನ್ನು ಪ್ರವೇಶಿಸುವ ಬಗ್ಗೆ ಯೋಜಿಸುತ್ತಿದ್ದರೆ ನೀವು ಅದನ್ನು ಪ್ರಯತ್ನಿಸಬೇಕು. ಏಕೆಂದರೆ ನಿಮಗೆ ಅದೃಷ್ಟದ ಹೊಡೆತ ಅದರಲ್ಲಿ ಸಿಗಬಹುದು. ಇಂದು ನಿಮಗೆ ಉತ್ಸಾಹಭರಿತ ದಿನವಾಗಿರುತ್ತದೆ. ನಿಮಗೆ ಒಂದೇ ಬಾರಿಗೆ ಅನೇಕ ಕೆಲಸಗಳು ಸಿಗುತ್ತವೆ. ಅದನ್ನು ನೀವು ಸುಲಭವಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತಿರುವ ಗೊಂದಲದ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡಬೇಕಾಗುತ್ತದೆ. ಇಂದು ಆಸ್ತಿಗೆ ಸಂಬಂಧಿಸಿದ ಯಾವುದೇ ವಿವಾದವಿದ್ದರೆ ನೀವು ಅದರಲ್ಲಿ ಸ್ವಲ್ಪ ತಾಳ್ಮೆಯನ್ನು ಕಾಪಾಡಿಕೊಳ್ಳಬೇಕು. ಇಂದು ನೀವು ಕೆಲಸದ ನಿಮಿತ್ತ ಎಲ್ಲೋ ಹೊರಗೆ ಹೋಗಬೇಕಾಗಬಹುದು. ನಿಮ್ಮ ಕೆಲಸಕ್ಕೆ ನೀವು ಒಂದು ಯೋಜನೆಯನ್ನು ರೂಪಿಸಬೇಕಾಗುತ್ತದೆ. ಇಂದು ನಿಮ್ಮ ಮಗುವಿನ ಪ್ರಗತಿಯನ್ನು ನೋಡಿ ನೀವು ತುಂಬ ಸಂತೋಷ ಪಡುತ್ತೀರಿ. ಇಂದು ಮನೆಯ ವಿಷಯಗಳನ್ನು ಚರ್ಚಿಸಲು ನೀವು ಕೆಲವು ಸಭೆಗಳನ್ನು ನಡೆಸಬೇಕಾಗಬಹುದು. ಕುಟುಂಬದ ಸಮಸ್ಯೆಗಳು ನಿಮಗೆ ಬಹಳ ಮುಖ್ಯವಾದ ಕಾರಣ. ಅವುಗಳನ್ನು ಈಗಲೇ ಪರಿಹರಿಸಲು ನೀವು ಬಯಸಬಹುದು. ನೀವು ಕೆಲವು ದೊಡ್ಡ ಪ್ರಮಾಣದ ಯೋಜನೆಯನ್ನು ನಿರ್ಧರಿಸಬಹುದು. ಇಂದು ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಗುಣಮಟ್ಟದ ಸಮಯವನ್ನು ಕಳೆಯಿರಿ.
ಇಂದು ನಿಮಗೆ ಮನಸ್ಸಿನ ಸ್ವಾತಂತ್ರ್ಯ ಸಿಗುತ್ತದೆ ಮತ್ತು ಅದನ್ನು ನಿಜವಾಗಿಯೂ ಆನಂದಿಸುವಿರಿ. ನಿರ್ಬಂಧಗಳು ಮತ್ತು ಬಂಧನಗಳು ನಿಮಗೆ ಉತ್ಸಾಹ ಮತ್ತು ರೋಮಾಂಚನವನ್ನು ನೀಡುತ್ತವೆ. ಪ್ರಯಾಣದ ಸಾಧ್ಯತೆ ಇದೆ. ಅದು ಸಾಹಸಮಯ ಅಥವಾ ಆನಂದದಾಯಕವಾಗಿ ಪ್ರಯಾಣವಾಗಿರಬಹುದು. ಕೆಟ್ಟದ್ದನ್ನು ನೋಡುವುದು ಮತ್ತು ಕೇಳುವುದು ಕೆಟ್ಟದ್ದರ ಆರಂಭವಾಗಿರುತ್ತದೆ. ಇದನ್ನು ನೀವು ಅರ್ಥ ಮಾಡಿಕೊಳ್ಳಿ. ಮೀನರಾಶಿ, ಕಿರುತೆರೆಯ ಬೆಳ್ಳಿತೆರೆಯ ಕಲಾವಿದರಿಗೆ ಲಾಭ ಗಳಿಸುವ ದಿನವಿದು. ಹಣಕಾಸಿನ ಉದ್ಯಮಿಯ ಸಂಸ್ಥೆಯ ಅಧಿಕಾರಿಗಳಿಗೆ ಉನ್ನತ ಸ್ಥಾನಮಾನ ದೊರೆಯುತ್ತದೆ. ಸಿದ್ಧಪಡಿಸಿದ ಆಹಾರ ಉತ್ಪನ್ನ ಮಾರಾಟಗಾರರಿಗೆ ಆರ್ಥಿಕ ಲಾಭವಿರುತ್ತದೆ. ಪುಸ್ತಕ ವ್ಯಾಪಾರದಲ್ಲಿ ಇಂದು ಹೆಚ್ಚಿನ ಧನ ಲಾಭವಿದೆ. ಇಂದು ವೈದ್ಯರು ಅನೇಕ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಇಂದು ನಿಮಗೆ ಸಂತಾನದ ಸಿಹಿ ಸಂದೇಶವಿರುತ್ತದೆ. ಪ್ರಯಾಣದಲ್ಲಿ ರಸ್ತೆ ಅಡೆತಡೆಗಳು ಉಂಟಾಗುತ್ತವೆ. ಹಣದ ವಿಚಾರದಲ್ಲಿ ಆತುರದ ನಿರ್ಧಾರಗಳು ಒಳ್ಳೆಯದಲ್ಲ. ವೃತ್ತಿಪರ ಉದ್ಯೋಗಗಳಲ್ಲಿ ಸ್ಥಾನ ಚಲನೆಯ ಸೂಚನೆಗಳಿವೆ. ಇಂದು ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗುತ್ತವೆ. ಮನೆಯ ಹೊರಗೆ ಪ್ರತಿಯೊಂದು ವಿಷಯದಲ್ಲೂ ನೀವು ಜಾಗರೂಕರಾಗಿರಬೇಕು. ಹೆಚ್ಚು ವಿವಾದಗಳಿಂದ ದೂರವಿರುವುದು ಉತ್ತಮ. ಇಂದು ನೀವು ಹಣ ಸಂಪಾದಿಸುವುದರಲ್ಲಿ ನಿರತರಾಗಿರುತ್ತೀರಿ. ಅವಕಾಶಗಳು ನಿಮ್ಮ ದಾರಿಗೆ ಬರುತ್ತಿವೆ ಮತ್ತು ಅವುಗಳನ್ನು ಪಡೆದುಕೊಳ್ಳಲು ಇದು ಸರಿಯಾದ ದಿನವಾಗಿರುತ್ತದೆ. ಇಂದು ಆರೋಗ್ಯದಲ್ಲಿ ಸುಧಾರಣೆಗಳನ್ನು ನೀವು ಊಹಿಸಬಹುದು. ಆರ್ಥಿಕ ಬೆಳವಣಿಗೆಯನ್ನು ಸಹ ನಿರೀಕ್ಷಿಸಬಹುದು. ನಿಮ್ಮ ಪ್ರೇಮ ಜೀವನದಲ್ಲಿ ತೊಡಕುಗಳು ಉಂಟಾಗಬಹುದು. ಆದ್ದರಿಂದ ಸಮಸ್ಯೆಗಳನ್ನು ನೀವೇ ಬಗೆಹರಿಸಿಕೊಳ್ಳುವುದು ಒಳ್ಳೆಯದು. ಇಂದು ನೀವು ಪಾಲುದಾರಿಕೆಯಲ್ಲಿ ಕೆಲಸ ಮಾಡಲು ಒಳ್ಳೆಯ ದಿನವಾಗಿರುತ್ತದೆ. ಕೈಗಾರಿಕಾ ವಲಯದಲ್ಲಿ ನಿಮಗೆ ಒಳ್ಳೆಯ ಹೆಸರು ಬರುತ್ತದೆ. ತಂಡದ ಕೆಲಸದಿಂದ ನೀವು ಒಳ್ಳೆಯ ಹೆಸರನ್ನು ಗಳಿಸುತ್ತೀರಿ. ಇಂದು ನಿಮ್ಮ ಮಕ್ಕಳಿಗೆ ಜವಾಬ್ದಾರಿಯನ್ನು ವಹಿಸಿದರೆ ಅವರು ಅದರಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡುತ್ತಾರೆ. ಇದು ನಿಮ್ಮನ್ನು ಚಿಂತೆಯಿಂದ ಹೊರಗಿಡುತ್ತದೆ. ಇಂದು ನಿಮಗೆ ಹೊಸ ಕೆಲಸ ಮಾಡುವ ಬಯಕೆ ಇರಬಹುದು. ಯಾರೊಂದಿಗೂ ಯಾವುದೇ ವ್ಯವಹಾರವನ್ನು ಮಾಡುವಾಗ ನಿಮ್ಮ ಜಾಗೃತೆಯನ್ನು ನೀವು ವಹಿಸಬೇಕು. ರಾಜಕೀಯದಲ್ಲಿ ನೀವು ಎಚ್ಚರಿಕೆಯಿಂದ ಚಲಿಸಬೇಕು. ವಹಿವಾಟುಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಯಾವುದೇ ಅಪರಿಚಿತರನ್ನು ನಂಬಬೇಡಿ. ಇಂದು ನಿಮಗೆ ಉದ್ಯೋಗ ತರಬೇತಿ ಅಥವಾ ಕೆಲಸದ ನಿಯೋಜನೆಗಳಿಗೆ ಅವಕಾಶ ಸಿಗಬಹುದು. ಇಂದು ಸಾಲಗಳು ನಿಮ್ಮನ್ನು ಕಾಡುತ್ತಿದ್ದರೆ ಫೋನ್, ಇಮೇಲ್, ಪಠ್ಯ ಅಥವಾ ವೈಯಕ್ತಿಕವಾಗಿ ಆಪ್ತರೊಂದಿಗೆ ಮಾತನಾಡಿ. ಕುಟುಂಬದ ಸಲಹೆಗೆ ಗಮನ ಕೊಡಿ. ಈ ತೊಂದರೆಗಳ ನಂತರ ನಿಮಗೆ ಹೊಸ ಅವಕಾಶಗಳು ಸಿಗುತ್ತವೆ. ಇಂದು ನೀವು ಹಣ ಮತ್ತು ಆಸ್ತಿ ವಿಷಯಗಳಲ್ಲಿ ನಿರತರಾಗಿರುತ್ತೀರಿ. ಇಂದು ಸಂಬಂಧಗಳಲ್ಲಿ ಉತ್ಸಾಹದ ಸಾಧ್ಯತೆ ಇದೆ, ಆದರೆ ಯಾವುದೇ ರೀತಿಯ ಬದ್ಧತೆಯನ್ನು ತಪ್ಪಿಸಿ. ಪ್ರಣಯವು ನಿಮ್ಮ ಆದ್ಯತೆಯಾಗಿರುತ್ತದೆ. ಯಾರೊಬ್ಬರ ನೋಟವನ್ನು ನೋಡಬೇಡಿ, ಅವರು ನಿಮ್ಮನ್ನು ಮೋಸಗೊಳಿಸಬಹುದು. ಯಾರೊಬ್ಬರ ಸಂಪತ್ತನ್ನು ಸಹ ನೋಡಬೇಡಿ, ಅದು ಕಡಿಮೆಯಾಗಬಹುದು. ನಿಮಗೆ ನಗಲು ಕಾರಣ ನೀಡುವ ಯಾರನ್ನಾದರೂ ನೀವು ಹುಡುಕಿಕೊಳ್ಳಿ. ಗೆಳೆಯರೇ, ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ.